ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಾಂತಿ ಮಾತುಕತೆ ವಿಫಲವಾದ ನಂತರ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವುದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಗಡುವು ನೀಡಿದ್ರು. ಆ ಗಡುವು ಸೋಮವಾರ ಸಂಜೆ 7 ಗಂಟೆಗೆ ಮುಕ್ತಾಯವಾಯಿತು. ಇದರ ನಂತರ ಯುಎಸ್ ನೌಕಾಪಡೆ ಹಾರ್ಮುಜ್ ಜಲಸಂಧಿಯಲ್ಲಿ ವಿಶ್ವದ ಅತಿದೊಡ್ಡ ನೌಕಾ ದಿಗ್ಬಂಧನವನ್ನ ಜಾರಿಗೆ ತಂದಿದೆ. ಈ ಕಾರ್ಯಾಚರಣೆ ಇರಾನ್ನ ತೈಲ ಮತ್ತು ವ್ಯಾಪಾರ ಹಡಗುಗಳನ್ನ ಉಸಿರುಗಟ್ಟಿಸುವ ಗುರಿ ಹೊಂದಿದೆ. ಟ್ರಂಪ್ ಇದಕ್ಕಾಗಿ ಬಲವಾದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಈ ದಿಗ್ಬಂಧನ ಓಮನ್ ಕೊಲ್ಲಿ ಮತ್ತು ಹಾರ್ಮುಜ್ನ ಪೂರ್ವದಲ್ಲಿರುವ ಅರೇಬಿಯನ್ ಸಮುದ್ರದ ಕೆಲವು ಭಾಗಗಳಿಗೆ ವಿಸ್ತರಿಸುತ್ತೆ. ಯುಎಸ್ ಸೈನ್ಯ ಹಾರ್ಮುಜ್ ಅನ್ನ ಹೇಗೆ ತಡೆಯುತ್ತೆ? ಈ ದಿಗ್ಬಂಧನದ ಅತ್ಯಂತ ಆಶ್ಚರ್ಯಕರ ಅಂಶ ಅಂದ್ರೆ ಅದು ಯಾವುದೇ ದೇಶದ ಧ್ವಜವನ್ನ ಹಾರಿಸುವ ಹಡಗುಗಳಿಗೆ ಅನ್ವಯಿಸುತ್ತೆ. ಇರಾನಿನ ಬಂದರುಗಳಿಗೆ ಹೋಗುವ ಅಥವಾ ಬರುವ ಯಾವುದೇ ಹಡಗು ಚೀನಾ, ರಷ್ಯನ್ ಅಥವಾ ಯುರೋಪಿಯನ್ ಆಗಿರಲಿ ನಿಲ್ಲಿಸಲಾಗುವುದು ಅಂತ ಅಮೆರಿಕ ಘೋಷಿಸಿದೆ. ಅರೇಬಿಯನ್ ಸಮುದ್ರ ನಿಷೇಧಿತ ವಲಯವಾಗಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ದಿಗ್ಬಂಧನ ಈಗ ಇರಾನ್ನ ಕರಾವಳಿಯನ್ನ ಮೀರಿ ವಿಸ್ತರಿಸುತ್ತೆ ಅಂತ ಸ್ಪಷ್ಟ ಸೂಚನೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ನಿಯಮಗಳ ಅಡಿಯಲ್ಲಿ ಹಡಗುಗಳು ಸಾಮಾನ್ಯವಾಗಿ ಇತರ ದೇಶಗಳ ಧ್ವಜಗಳನ್ನು ಹಾರಿಸ್ತವೆ. ಆದರೆ ಟ್ರಂಪ್ ಹೊಸ ನೀತಿ ಆ ಮಾರ್ಗವನ್ನ ಸಹ ಮುಚ್ಚಿದೆ. ಈಗ ಕೇವಲ ಧ್ವಜ ಇದ್ರೂ ಯಾರಿಗೂ ವಿನಾಯಿತಿ ನೀಡೋದಿಲ್ಲ. ಹಾಗಾದ್ರೆ ಸರ್ಕಲ್ ಆಫ್ ಐರನ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ಉಪಗ್ರಹಗಳು ಮತ್ತು ಕಣ್ಗಾವಲು ವಿಮಾನಗಳನ್ನು ಬಳಸಿಕೊಂಡು ಅರೇಬಿಯನ್ ಸಮುದ್ರದಲ್ಲಿ ಹಡಗುಗಳನ್ನು ಗುರುತಿಸಲಾಗುತ್ತೆ. ಜೊತೆಗೆ ಇರಾನ್ ಬಂದರಿನ ಕಡೆಗೆ ಹಡಗು ಹೋಗ್ತಿರೋದು ಕಂಡು ಬಂದ್ರೆ ಯುಎಸ್ ಯುದ್ಧ ನೌಕೆಗಳು ಅದರ ದಿಕ್ಕನ್ನ ಬದಲಾಯಿಸಲು ಅಥವಾ ಹಿಂತಿರುಗಿಸಲು ಒತ್ತಾಯಿಸುತ್ತವೆ. ನಂತರ ಎಚ್ಚರಿಕೆಗಳನ್ನ ಪಾಲಿಸದ ಹಡಗುಗಳನ್ನ ವಶಪಡಿಸಿಕೊಳ್ಳಲು ಅಥವಾ ಮಿಲಿಟರಿ ಬಲವನ್ನ ಬಳಸಲು ಆದೇಶವನ್ನ ನೀಡಲಾಗಿದೆ. ಸರ್ಕಲ್ ಆಫ್ ಐರನ್ ಅಂದ್ರೆ ಸಮುದ್ರದಲ್ಲೇ ಮುತ್ತಿಗೆ. ಯುಎಸ್ ನೌಕಾಪಡೆಯ 5ನೇ ನೌಕಾಪಡೆ ತನ್ನ ಯುದ್ಧ ನೌಕೆಗಳನ್ನ ಹಾರ್ಮುಜ್ ಜಲಸಂಧಿಯ ಮುಖಭಾಗದಲ್ಲಿರಿಸಿದ್ದು ಇರಾನ್ನ ಅರ್ಧದಷ್ಟು ಭಾಗವನ್ನ ಮೇಲ್ವಿಚಾರಣೆ ಮಾಡಲು ಇವುಗಳನ್ನು ಇರಿಸಿದೆ. ಯುಎಸ್ಎಸ್ ಅಬ್ರಹಂ ಲಿಂಕನ್ ಮತ್ತು ಯುಎಸ್ಎಸ್ ರೊನಾಲ್ಡ್ ರೇಗನ್ ಅಂತಹ ದೊಡ್ಡ ಹಡಗುಗಳನ್ನ ಕೊಲ್ಲಿಯ ಹೊರಗಿನ ಅರೇಬಿಯನ್ ಸಮುದ್ರದಲ್ಲಿ ವೈಮಾನಿಕ ಕಣ್ಗಾವಲು ಒದಗಿಸುವುದಕ್ಕೆ ನಿಯೋಜಿಸಲಾಗಿದೆ. ವಿಧ್ವಂಸಕ ನೌಕೆಗಳು ಮತ್ತು ಯುದ್ಧ ನೌಕೆಗಳ ಬಗ್ಗೆ ನೋಡೋದಾದ್ರೆ ಈ ಹಡಗುಗಳನ್ನು ಸರಿಸುಮಾರು 33 ಕಿಲೋಮೀಟರ್ ಅಗಲವಿರುವ ಅತ್ಯಂತ ಕಿರಿದಾದ ಹಾರ್ಮುಜ್ ಜಲಸಂಧಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಅವು ಪ್ರತಿಯೊಂದು ಒಳಬರುವ ಹೊರಹೋಗುವ ಹಡಗನ್ನ ತಮ್ಮ ಪ್ರತಿಬಂಧಕ ವ್ಯಾಪ್ತಿಯಲ್ಲಿಡುತ್ತೆ. ಇಲ್ಲಿ ಕಿಲ್ ಸಿಸ್ಟಮ್ ಮತ್ತು ಕಣ್ಗಾವಲಿದೆ. ಟ್ರಂಪ್ ಇಲ್ಲಿ ಕೊಲೆ ವ್ಯವಸ್ಥೆಯನ್ನ ನಿಯೋಜನೆ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಮಾರಕ ಆಯುಧಗಳಿವೆ. ರಿಪೇರ್ ಮತ್ತು ಗ್ಲೋಬಲ್ ಹಾಕ್ ಡ್ರೋನ್ಗಳು ದಿನದ 24 ಗಂಟೆಗಳ ಕಾಲ ಸಮುದ್ರದ ಮೇಲೆ ಹಾರತ್ತೆ. ಅವು ಪ್ರತಿಯೊಂದು ಸಣ್ಣ ದೋಣಿ ಅಥವಾ ವೇಗದ ದಾಳಿ ನೌಕೆಯ ಚಲನವಲನದ ಮೇಲ್ವಿಚಾರಣೆ ಮಾಡ್ತವೆ. ಇನ್ನು ವಿಶೇಷ ಯುಎಸ್ ನೌಕಾಪಡೆಯ ತಂಡಗಳು ಭೇಟಿ ಮಂಡಳಿ, ಹುಡುಕಾಟ, ವಶಪಡಿಸಿಕೊಳ್ಳುವಿಕೆ ಈ ಕಾರ್ಯಾಚರಣೆಗಳನ್ನು ನಡೆಸ್ತವೆ. ಯಾವುದೇ ಅನುಮಾನಾಸ್ಪದ ಹಡಗುಗಳನ್ನು ಪ್ರತಿಬಂಧಿಸೋದಕ್ಕೆ ಹೆಲಿಕಾಪ್ಟರ್ಗಳಿಂದ ಕಮಾಂಡೋಗಳನ್ನು ಬಿಡಲಾಗುತ್ತೆ. ಸ್ಕ್ರೀನಿಂಗ್ ನಂತರ ಪ್ರವೇಶ ಅಂದ್ರೆ ಆಹಾರ ಮತ್ತು ಔಷಧವನ್ನು ಸಾಗಿಸುವ ಹಡಗುಗಳನ್ನು ಸಂಪೂರ್ಣ ಪರಿಶೀಲನೆಯ ನಂತರವೇ ಮುಂದುವರಿಸುವುದಕ್ಕೆ ಅನುಮತಿ ಕೊಡಲಾಗಿದೆ. ಜೊತೆಗೆ ಇರಾನಿನ ತೈಲವನ್ನು ಸಾಗಿಸುವ ಹಡಗುಗಳನ್ನು ಮಾತ್ರ ನಿಲ್ಲಿಸುವುದಕ್ಕೆ ಹಡಗು ಡೇಟಾಬೇಸ್ಗಳು ಮತ್ತು ಮಾರ್ಗಗಳನ್ನು ಹೊಂದಿಸಲು ಎಐ ಅನ್ನು ಬಳಸಲಾಗುತ್ತೆ. ಹಾರ್ಮುಜ್ನ ಸಂಚಾರ ನಿಯಂತ್ರಣ ಯುಎಸ್ ಸೆಂಟ್ರಲ್ ಕಮಾಂಡ್ ಹಾರ್ಮುಜ್ ಅನ್ನ 2 ವಲಯಗಳಾಗಿ ವಿಂಗಡಿಸಲಾಗಿದೆ. ಅಂದ್ರೆ ಹಸಿರು ವಲಯ ಮತ್ತು ಕೆಂಪು ವಲಯ ಎಂದು ವಿಂಗಡಿಸಲಾಗಿದೆ. ಈಗ ಹಸಿರು ವಲಯ ಅಂದ್ರೆ ದುಬೈ ಅಥವಾ ಕತಾರ್ನಂತಹ ಇರಾನೇತರ ಬಂದರುಗಳಿಗೆ ಹೋಗುವ ಹಡಗುಗಳಿಗೆ ಸುರಕ್ಷಿತ ಮಾರ್ಗ ಎಂದು ಹಸಿರು ವಲಯ ಗುರುತಿಸಲಾಗಿದೆ. ಇನ್ನು ಕೆಂಪು ವಲಯ ಅಂದ್ರೆ ಇರಾನಿನ ಕರಾವಳಿಯ ಸಮೀಪವಿರುವ ಸಂಪೂರ್ಣ ಪ್ರದೇಶ. ಅಲ್ಲಿ ಯಾವುದೇ ಹಡಗಿನ ಪ್ರವೇಶವನ್ನ ಯುದ್ಧಕ್ಕೆ ಸವಾಲು ಅಂತ ಪರಿಗಣಿಸಲಾಗುತ್ತೆ. ಹೀಗೆ ಹಲವಾರು ಸ್ಟ್ರಾಟಜಿಗಳ ಮೂಲಕ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ತನ್ನ ದಿಗ್ಬಂಧನದಲ್ಲಿ ಇರಿಸಿಕೊಂಡಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ, ಇರಾನ್ ಮೇಲಿನ ದಾಳಿ ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ 40 ನಿಮಿಷದ ಮಾತುಕತೆ ನಡೆಸಿದ್ದಾರೆ. ಈ ಇಬ್ಬರು ನಾಯಕರ ನಡುವಿನ 3ನೇ ಕರೆ ಇದು. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನದ ವಿಷಯದ ಕುರಿತು ಪ್ರಧಾನಿ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಚರ್ಚಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಪಶ್ಚಿಮ ಏಷ್ಯಾದಲ್ಲಿ ಹೊತ್ತಿ ಉರಿತಿರುವ ಈ ಯುದ್ಧದ ಜ್ವಾಲೆಯನ್ನು ಆರಿಸುವುದಕ್ಕೆ
ಅಮೆರಿಕ ಮತ್ತೊಂದು ನಿರ್ಣಾಯಕ ಹೆಜ್ಜೆಯನ್ನಿಟ್ಟಿದೆ. ಇಸ್ಲಾಮಾಬಾದ್ನಲ್ಲಿ ನಡೆದ ಮೊದಲ ಸುತ್ತಿನ ಮಾತುಕತೆಗಳು ಅನಿರೀಕ್ಷಿತವಾಗಿ ವಿಫಲವಾದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಈಗ ಸಂಚಲನ ಮೂಡಿಸುವ ಹೇಳಿಕೆ ನೀಡಿದ್ದಾರೆ. ಮುಂದಿನ 2 ದಿನಗಳಲ್ಲಿ ಅಮೆರಿಕ ಇರಾನ್ ನಡುವಿನ ಶಾಂತಿ ಮಾತುಕತೆಗಳು ಪುನರ್ ಆರಂಭಗೊಳ್ಳುತ್ತೆ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇಡೀ ಜಗತ್ತಿನ ಗಮನ ಈಗ ಪಾಕಿಸ್ತಾನದತ್ತ ನೆಟ್ಟಿದೆ.